ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, PFMSನಲ್ಲಿ ನಾವು ಬಂದಿರತಕ್ಕಂಥ ಅನುದಾನವನ್ನು ಯಾವ ರೀತಿ ಬಳಸ್ಕೊಳ್ಳೋದು ಅಥವಾ ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಮೊದಲು ಪ್ರಮುಖವಾಗಿ ನಾವು ಡೇಟಾ ಆಪರೇಟರಲ್ಲಿ ಲಾಗಿನ್ ಆಗಬೇಕು. ಡೇಟಾ ಆಪರೇಟರ್ ಪ್ರೋಗ್ರಾಮ್ ಆಫೀಸರ್ ಆಗಿರ್ತಾರೆ. ನಾವು ಡೇಟಾ ಆಪರೇಟ್ರಲ್ಲೇ ಲಾಗಿನ್ ಆಗಬೇಕು. ಸೊ ಆದ ನಂತರದಲ್ಲಿ ಎಕ್ಸ್ಪೆಂಡಿಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆ್ಯಡ್ ನ್ಯೂ ಕೊಡಿ. ಎಕ್ಸ್ಪೆಂಡಿಚರ್ ಹೊಸದಾಗಿ ಆ್ಯಡ್ ಮಾಡಬೇಕಾಗಿದೆ, ಆ್ಯಡ್ ನ್ಯೂ ಕೊಡಿ. ಸ್ಕೀಮ್ ಆಲ್ರೆಡಿ ಅಲ್ಲೇ ಸೆಲೆಕ್ಟ್ ಆಗಿರುತ್ತೆ. ಈಗ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕಾಲೇಜಿನ ZBSA ಖಾತೆಯನ್ನು ತೋರಿಸುತ್ತೆ. ಎಕ್ಸ್ಪೆಂಡಿಚರ್ ಡನ್ ಫಾರ್ ಅಂತಿದೆ. ಸೊ ಅದನ್ನು ವೆಂಡರ್ಸ್ಗೆ ತೆಗೆದುಕೊಳ್ಳಿ. ಆಫೀಸ್ಗೆ ಈಗ ಲೆಟರ್ನ ವೆಂಡರ್ ನೇಮ್ ಕೇಳುತ್ತೆ. ಸೆಲೆಕ್ಟ್ ವೆಂಡರ್ ಕೊಡಿ. ಕೊಟ್ಟಾಗ ನೀವು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿರೋಂಥ ವೆಂಡರ್ ನಂಬರ್ ಬರುತ್ತೆ. ಸೊ ವೆಂಡರ್ನ ಓಕೆ ಮಾಡ್ಕೊಳ್ಳಿ. ಅದು ನಿಮ್ಮದೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ಸಾರಿ ಲೆಟರ್ ಮಾಡ್ಕೊಳ್ಳಿ. ಈಗ ಒಂದು ಲೆಟ್ರ್ ಮಾಡ್ತಾಯಿದ್ದೀನಿ. NSS 01 ಲೆಟರ್ ನಂಬರ್ 01 ಅಂತ ಮಾಡಿಕೊಂಡು 2024-25 ಮಾಡಿಕೊಂಡೆ. ಯಾವುದೇ ಫೈಲ್ನ ಅಪ್ಲೋಡ್ ಮಾಡುವಂಥ ನೆಸೆಸಿಟಿ ಇಲ್ಲ. ಸ್ಯಾಂಕ್ಷನ್ ಡೇಟು ಇವತ್ತೇ ಕೊಟ್ಕೊಳ್ಳಿ. ಅಮೌಂಟ್ ಎಷ್ಟಿದೆ ಅವೈಲಬಲ್ ಅಲ್ಲೇ ತೋರಿಸ್ತಾ ಇದೆ, 71,000 ಇದೆ. ಸೊ ಅದನ್ನು ನಾನು ಇಲ್ಲಿ ಪೂರ್ತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ. ನರೇಷನ್ ಬರೀಬೇಕಾಗತ್ತೆ. NSS ಆ್ಯಕ್ಟಿವಿಟೀಸ್ ಆ್ಯಕ್ಟಿವಿಟಿ ತೊಗೊಂಡೆ. ಇಲ್ಲಿ ಮೇಯ್ನಾಗಿ ನಾವು ಸ್ಕೀಮ್ ಕಾಂಪೋನೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಸ್ಕೀಮ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೂರನೆಯದು ಗ್ರ್ಯಾಂಟ್ ಇನ್ ಏಡ್ ಫಾರ್ ಇಂಪ್ಲಿಮೇಷನ್ ಆಫ್ NSS ಇದೆ. ಅಲ್ಲಿ ಹೋಗಿ ನಾವು ಜನರಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸ್ಕೀಮ್ ಸೆಲೆಕ್ಷನ್ ಆಗಿದೆ. ಸೊ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಸೆಲೆಕ್ಷನ್ ಮೇಲೆ ಹೋಗಿ ಇಲ್ಲಿ ಗ್ರ್ಯಾಂಟ್ ಇನ್ ಏಡ್ ಫಾರ್ ಇಂಪ್ಲಿಮೇಷನ್ ಆಫ್ PFMS ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಜನರಲ್ ಅಂತ ಬರುತ್ತೆ. ಅದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಎಕ್ಸ್ಪೆಂಡಿಚರ್ ಟೈಪ್ ಕೇಳ್ತಾ ಇದೆ, ಕ್ಯಾಪಿಟಲ್ ಕೊಡಿ. ಎಷ್ಟು % ಅಮೌಂಟನ್ನು ನೀವು ಡ್ರಾ ಮಾಡ್ತಾ ಇದ್ದೀರಾ? ಅಲ್ಲಿಗೆ 100% ಅಮೌಂಟನ್ನು ನಾವು ಡ್ರಾ ಮಾಡ್ತಾಯಿದ್ದೀವಿ. ಸೊ ಕೊಟ್ಟ ತಕ್ಷಣ ಅದೇ ಆಟೋಮೆಟಿಕ್ ತೊಗೊಳುತ್ತೆ. ನೀವೇನು ಮಾಡಬೇಕೀಗ, ಆ್ಯಡ್ ಕೊಡಿ. ಆ್ಯಡ್ ಆಗಿದೆ. ಈಗ ನೀವು ಕೊಟ್ಟಿರುವಂಥದ್ದು ಆ್ಯಡ್ ಆಗಿದೆ. ಅದಕ್ಕೆ ಸ್ಕೀಮ್ ಕಾಂಪೋನೆಂಟ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇದನ್ನು ಸೇವ್ ಮಾಡಿ. ಅಲ್ಲಿಗೆ ನಿಮ್ಮ ಟ್ರಾನ್ಸಾಕ್ಷನ್ನು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ಇದೇನಾಗಿದೆ ಅಂತ ಹೇಳಿದ್ರೆ ಪ್ರೊಸೆಸ್ ಮಾಡಿ ಮಾತ್ರ ಕೊಟ್ಟರೆ ಪ್ರೊಸೆಸ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಈ ಪೇಮೆಂಟ್ ಪ್ರಿಂಟ್ ಅಡ್ವೈಸ್, ಯಾಕೆಂದರೆ ಮೊದಲೇ ನಾವು ಈ ಪೇಮೆಂಟ್ ಯೂಸಿಂಗ್ ಪ್ರಿಂಟ್ ಅಡ್ವೈಸ್ಗೆ ಓಕೆ ಮಾಡಿದ್ವಿ. ಸೊ ಇದನ್ನು ಆ್ಯಡ್ ಮಾಡಿ ಇಲ್ಲಿ ಯಾವುದೂ ಡಿಡಕ್ಷನ್ ಡೀಟೇಲ್ ಇಲ್ಲ ನಮಗೆ. ನಾವೀಗ ಕನ್ಫರ್ಮ್ ಮಾಡ್ತಾಯಿದ್ದೀವಿ. ಈಗ ಕ್ರಿಯೇಟ್ ಆಗಿದೆ. ಇದನ್ನು ನಾವು ಸಬ್ಮಿಟ್ ಮಾಡೋಣ ಅಪ್ರೂವಲ್ಗೆ. ಈಗ ಇದೇನಾಗಿದೆ ಅಂತ ಹೇಳಿದರೆ ಸಕ್ಸಸ್ಫುಲ್ ಸೇವ್ ಆಗಿದೆ. ಈಗ ಅಪ್ರೂವಲ್ ಮಾಡಬೇಕು ಅಂತ ಹೇಳಿದರೆ ನಾವು ಇಲ್ಲಿಂದ ಲಾಗೌಟ್ ಆಗಬೇಕಾಗತ್ತೆ. ಲಾಗೌಟ್ ಆಗಿ ಮತ್ತು ಎಲ್ಲಿ ಹೋಗಬೇಕಾಗತ್ತೆ ಅಂತ ಹೇಳಿದರೆ ಪ್ರಿನ್ಸಿಪಲ್ ಲಾಗಿನ್ ಅಂದರೆ ಡೇಟಾ ಅಪ್ರೂವರ್ ಲಾಗಿನ್ಗೆ ಹೋಗಿ ನಾವು ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಇದು ಒಂದು ವಿಧಾನ ಆಗುತ್ತೆ. ಮುಂದೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ ನಾವು ಡೇಟಾ ಅಪ್ರೂವರ್ನ ಲಾಗಿನ್ ಆಗಬೇಕು. ಪ್ರಿನ್ಸಿಪಲ್ ಅಕೌಂಟ್ನ ಪ್ರಿನ್ಸಿಪಲ್ ಲಾಗಿನ್ ಅಂತ ಹೇಳಿದ್ರೆ ನಮ್ಮ ಡೇಟಾ ಅಪ್ರೂವರ್ ಇರ್ತಾರೆ, ಅವ್ರು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ತಕ್ಷಣ ಎಕ್ಸ್ಪೆಂಡಿಚರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ರೂವ್ಗೆ ಹೋಗಬೇಕಾಗತ್ತೆ. ಅಪ್ರೂವ್ಗೆ ಹೋಗಿ ಸ್ಕೀಮ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಕೀಮ್ ಸೆಲೆಕ್ಟ್ ಮಾಡಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಬ್ಯಾಂಕ್ ಡೀಟೇಲ್ ಬಂದಿದೆ. ಸಬ್ಮಿಟೆಡ್ ಹೋಗೋಣ, ಸರ್ಚ್ ಮಾಡೋಣ. ನೋಡಿ ಇಲ್ಲಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರಿನ್ಸಿಪಲ್ ಲಾಗಿನ್ ಆದ ತಕ್ಷಣ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಎಕ್ಸ್ಪೆಂಡಿಚರ್ ಮೇಲೆ ಕ್ಲಿಕ್ ಮಾಡಿ, ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ಗೆ ಹೋಗೋಣ. ಸರ್ವಿಸ್ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ.
ಸರ್ಚ್ ಕೊಡೋಣ. ಕೊಟ್ಟ ತಕ್ಷಣ ನಮಗೆ ಈಗ ನಾವು ಕ್ರಿಯೇಟ್ ಮಾಡಿರುವಂಥ ಲೆಟರ್ ನಂಬರ್ ಇಲ್ಲಿ ಬಂದಿದೆ. ಓಕೆ ಮಾಡೋಣ. ಓಪನ್ ಆಗಿದೆ. ಸೊ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ. ಸೊ ಅಪ್ರೂವ್ ಆರ್ ರಿಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಂಟರ್ ರಿಮಾರ್ಕ್ಸ್ ಕೊಡಿ. NSS ಆ್ಯಕ್ಟಿವಿಟಿ ಓಕೆ ಮಾಡಿ ಅಪ್ರೂವ್ ಕೊಡಿ. ಅಲ್ಲಿಗೆ ಅಪ್ರೂವ್ ಆಗ್ತಾಯಿದೆ. ಸಕ್ಸಸ್ಫುಲಿ ಸೇವ್ಡ್ ಫಾರ್ ಅಪ್ರೂವ್ಡ್. ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಆಗಿದೆ. ಅಪ್ರೂವಲ್ ಕೊಟ್ಟ ನಂತರದಲ್ಲಿ ಪ್ರಿಂಟ್ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಮಾಡಿದ್ಮೇಲೆ ನಿಮಗೆ ಪ್ರಿಂಟ್ ಕೇಳುತ್ತೆ. ಪ್ರಿಂಟ್ ತೊಗೊಂಡು ಅಥವಾ PDF ಸೇವ್ ಮಾಡ್ಕೊಂಡ್ಮೇಲೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಂದು ಫಾರ್ಮೆಟ್ಟು ನಿಮಗೆ ಸಿಗುತ್ತೆ. ಇದನ್ನು ಸೀಲು, ಸಿಗ್ನೇಚರ್, ಅಕೌಂಟ್ ಹೋಲ್ಡರ್ಸ್ ಇಬ್ಬರು ಇರ್ತೀರಾ. ಅಕೌಂಟ್ ಕೊಡಬೇಕಿದ್ರೆ ಪ್ರೋಗ್ರಾಮ್ ಆಫೀಸರ್ ಮತ್ತು ಪ್ರಿನ್ಸಿಪಲ್ಲು. ಯಾರು ಆ ಅಕೌಂಟ್ ಓಪನಿಂಗ್ಗೆ ಸಿಗ್ನೇಚರ್ ಮಾಡಿರ್ತಾರೋ ಅವರು ಅದನ್ನು ಸಿಗ್ನೇಚರ್ ಮಾಡಿ ಬ್ಯಾಂಕಿಗೆ ಕೊಟ್ಟರೆ ವಿತಿನ್ 24 hours ಏನಾಗುತ್ತೆ ನಿಮಗೆ ಅಮೌಂಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದ್ರೆ, ಸೊ ಆ ಎಕ್ಸ್ಪೆಂಡಿಚರ್ನ ಕ್ರಿಯೇಟ್ ಮಾಡೋದು ಡೇಟಾ ಆಪ್ರೇಟ್ರಲ್ಲಿ, ಸೊ ಅದನ್ನು ಅಪ್ರೂವ್ ಮಾಡೋದು ಡೇಟಾ ಅಪ್ರೂವರಲ್ಲಿ. ಈ ಅಂಶಗಳು ನಿಮಗೆ ಗಮನದಲ್ಲಿರಲಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು.